ಶಿವನು ಗಜಾಸುರನನ್ನು ವಧಿಸಿದ ನಂತರ ಭಕ್ತರ ಕೋರಿಕೆಯ ಮೇರೆಗೆ ಕಾಶಿಯ ವಿಶ್ವೇಶ್ವರ ಇಲ್ಲಿ ಉದ್ಭವಲಿಂಗದ ರೂಪದಲ್ಲಿ ಪ್ರತ್ಯಕ್ಷನಾದ ಎಂಬ ನಂಬಿಕೆ ಇದೆ. 365 ದಿನ ನೀರು ಹರಿತಾನೆ ಇರುತ್ತೆ. ಇದನ್ನು ಕುಡಿದ್ರೆ ನಮ್ಮಲ್ಲಿರೋ ರೋಗ ರುಜಿನ ಕಡಿಮೆ ಆಗುತ್ತೆ ಎಂಬ ನಂಬಿಕೆ ಇದೆ. ಗಜಾಸುರನನ್ನು ವಧಿಸಿದ ಶಿವನು ಇಲ್ಲೇ ಪ್ರತ್ಯಕ್ಷನಾದ ಎಂಬ ನಂಬಿಕೆ ಇದೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇಲ್ಲೇ ದೇವಸ್ಥಾನ, ಭದ್ರಕಾಳಿ ದೇವಸ್ಥಾನ ಇದೆ. ಭದ್ರಕಾಳಿ ದೇವಸ್ಥಾನ ಮುಂದ್ಗಡೆನೆ ಒಂದು ನೀರಿನ ಕೊಳ ಇದೆ, ನೋಡ್ಬೋದು ನೀವು. ಸೊ ಅದ್ಭುತವಾದಂಥ ಒಂದು ವ್ಯೂ ನೋಡಿ. ಈ ಕಡೆ ಯಾವ ರೀತಿ ಕಲ್ಲು ಇದು ಕಿಟ್ಟಿಕಲ್ ಅಂತ ಕರೀತಾರೆ. ಇಲ್ಲಿನ ಲೋಕಲ್ಸ್ ಅತಿ ಹೆಚ್ಚು ಇದರಿಂದ ಬಂಡೆಗಳು ಮತ್ತೆ ಆಗಿನ ಕಾಲದಲ್ಲಿ ಕಂಪೌಂಡ್ ನೆಡಲಿಕ್ಕೆ ಇದೇ ಬಂಡೆಗಳನ್ನ ಯೂಸ್ ಮಾಡ್ತಾ ಇದ್ದಾರೆ. ಬೆಟ್ಟದ ಮೇಲ್ಗಡೆ ನೋಡ್ಬೋದು ನೀವು, ಕರೆಂಟ್ ಉತ್ಪಾದನೆ ಫ್ಯಾನ್ಗಳು ಇದೆ. ಆ ಕಡೆ ಈ ಕಡೆ ಬೆಟ್ಟದ ಮಧ್ಯದಲ್ಲಿ ದಾರಿ, ಒಂದು ಒಳ್ಳೆ ಬ್ಯೂಟಿಫುಲ್ ಆದ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಈ ಒಂದು ರಸ್ತೆ. ಸೊ ಹಾಗೆ ಮುಂದ್ಗಡೆ ನೋಡಿ, ಮುಂದ್ಗಡೆ ಹೋಗ್ತಾ ಮುಂದ್ಗಡೆ ಮುಂದ್ಗಡೆ ನೋಡಿ, ಕಲ್ಲಿನಿಂದಲೇ ಕೆತ್ತನೆ ಮಾಡಿದ್ದಾರೆ ಬಸವಣ್ಣನ ಮೂರ್ತಿ. ಸೊ ಇದನ್ನ ಒಂದು ದೊಡ್ಡದಾದ ಕಲ್ಲನ್ನು ಕೆತ್ತಿ ಬಸವಣ್ಣ ಮಾಡಿದ್ದಾರೆ. ಫೈನಲಿ ನಾವು ರೀಚ್ ಆಗುವಂಥ ದೇವಸ್ಥಾನ ಬಂದೇ ಬಿಟ್ಟು. ಇದು ಶಿವನಿಗೆ ಮೀಸಲಾದ ಪ್ರಾಚೀನ ಗುಹಾಂತರ ದೇವಾಲಯವಾಗಿದೆ. ಇದು ಗಜಾಸುರನ ಸಂಹಾರದ ನಂತರ ಕಾಶಿ ವಿಶ್ವೇಶ್ವರ ಇಲ್ಲಿ ಸ್ವಯಂಭೂ ಲಿಂಗವಾಗಿ ನೆಲೆಸಿದನೆಂಬ ಪುರಾಣ ಪ್ರಸಿದ್ಧಿ ಇರುವ ಈ ಗುಡಿಯನ್ನು ನಾವು ಇವತ್ತು ನಿಮಗೆಲ್ಲ ತೋರಿಸ್ತೀನಿ. ಅದನ್ನು ನೋಡಿ. ಗಜಾಸುರನನ್ನ ಸಂಹಾರ ಮಾಡಿದ ನಂತರ ಕಾಶಿ ವಿಶ್ವೇಶ್ವರ ಇಲ್ಲಿ ಸ್ವಭೂ ಲಿಂಗವಾಗಿ ನೆಲೆಸಿದನೆಂಬ ಭಕ್ತರ ನಂಬಿಕೆ. ಸೊ ಪ್ರತಿದಿನನೂ ದರ್ಶನವನ್ನ ಮಾಡಬಹುದು ಈ ದೇವಸ್ಥಾನದಲ್ಲಿ. ನಾವು ಹಾಗೆ 200 ಮೆಟ್ಟಿಲುಗಳನ್ನ ನಾವು ಹತ್ತಿ ಹೋಗಬೇಕು ಆ ಗುಹಾಂತರ ದೇವಾಲಯ ತಲುಪಲಿಕ್ಕೆ. ಸೊ ನೋಡ್ಬೋದು ನೀವು, ಎಲ್ಲ ಆಗಿನ ಕಾಲದಲ್ಲಿ ನಿರ್ಮಾಣವಾಗಿರುವಂತಹ ಗುಹಾಲಯ ಇದು. ಸೊ ಈಗೆಲ್ಲ ಗೌರ್ಮೆಂಟ್ ಮತ್ತೆ ಎಲ್ಲ ಸಹಾಯ ಮಾಡಿ ಶೀಟ್ಗಳನ್ನ ಹಾಕಿದ್ದಾರೆ ಭಕ್ತಾದಿಗಳಿಗೆ ತೊಂದರೆ ಆಗ್ಬಾರ್ದಂತ. ಸೊ ಇವೆಲ್ಲ ಮೆಟ್ಟಿಲುಗಳು ಈಗ ರೀಸೆಂಟ್ ಆಗಿ ಮಾಡಿದ್ದಾರೆ. ಸೊ ಮೊದಲೆಲ್ಲ ಏನೂ ಇರ್ಲಿಲ್ಲ, ಹಾಗೆ ಹತ್ಕೊಂಡು ಹೋಗ್ತಾ ಇದ್ರು ಭಕ್ತಾದಿಗಳು ಅವಾಗ. ಸೊ ಈಗ ಏನೋ ಇಂಪ್ರೂವ್ಮೆಂಟ್ ಆಗಿ ಗೌರ್ಮೆಂಟ್ ಅವರು ಸ್ವಲ್ಪ ಸಹಾಯ ಮಾಡಿ ಸ್ವಲ್ಪ ಏನೋ ಸ್ಟೆಪ್ ಮತ್ತೆ ರೂಪ್ ಹಾಕಿದ್ದಾರೆ. ನೋಡ್ಬೋದು ನೀವು, ಇಲ್ಲಿ ಪ್ರತಿ ದಿನಾನು ಭಕ್ತಾದಿಗಳು ಬರ್ತಾರೆ. ಇಲ್ಲಿ ಆಂಜನೇಯನ ವಿಗ್ರಹ ಕೂಡ ನೀವು ನೋಡ್ಬೋದು. ಮೇನ್ ಎಂಟ್ರೆನ್ಸ್ಗೆ ವಿಗ್ರಹವನ್ನು ಇಟ್ಟಿದ್ದಾರೆ, ಆಂಜನೇಯನ ವಿಗ್ರಹ. ಸೊ ಇಲ್ಲಿ ಕೆಳಗಡೆ ನೋಡಿದ್ರೆ ನಾವು ಪೂಜೆ ಪುನಸ್ಕಾರ ಮಾಡ್ಲಿಕ್ಕೆ ಸಾಮಾನುಗಳನ್ನು ಕೂಡ ನಾವು ತಗೊಂಡು ಹೋಗಬಹುದು. ಮಾರ್ಲಿಕ್ಕೆ ಇಟ್ಟಿದ್ದಾರೆ, ಲಿಂಗ ಆಗಿರ್ಬೋದು ಮತ್ತೆ ಫೋಟೋಸ್ ಆಗಿರ್ಬೋದು. ಇಲ್ಲಿನ ಕಾಲಕಾಲೇಶ್ವರನ ಫೋಟೋ ನೀವು ನೋಡ್ಬೋದು ಮೇಲ್ಗಡೆ. ಸೊ ಕಾಲಕಾಲೇಶ್ವರನ ಫೋಟೋ ಕೂಡ ನಾವು ಇಲ್ಲಿಂದ ಖರೀದಿ ಮಾಡ್ಕೊಂಡು ಹೋಗಿ ಮನೆಯಲ್ಲಿ ಪೂಜೆ ಮಾಡಬಹುದು. ಸೊ ಈ ಬೆಟ್ಟದ ಅಚ್ಚರಿ ಏನಪ್ಪಾ ಅಂದ್ರೆ, ಯುಗಾದಿ ಎಂದು ಇಲ್ಲಿ ಬೆಟ್ಟದ ಒಂದು ಸೀಕ್ರೆಟ್ ರಂಧ್ರದಿಂದ ಗಂಗಾಜಲ ಹರಿಯುತ್ತೆ ಅಂತ ಪವಾಡನೂ ಇಲ್ಲಿದೆ, ಹರಿಯುತ್ತೆ ಅಂತ. ಸೊ ಅದು ಕೂಡ ಇಲ್ಲಿ ನಾವು ನೋಡ್ಬೋದು. ಅದು ಯುಗಾದಿಗೆ ಮಾತ್ರ ಆ ಪವಾಡವನ್ನ ನೋಡ್ಬೋದು, ಅಚ್ಚರಿಯನ್ನ ನಾವು ಕಾಣ್ಬೋದು ಇಲ್ಲಿ. ಸೊ ಇಲ್ಲೆಲ್ಲ ಕೋತಿಗಳು ಮತ್ತು ಜಾಸ್ತಿ, ತುಂಬಾ ಅಂದ್ರೆ ತುಂಬಾ ಜಾಸ್ತಿ. ಸೊ ಹಾಗಾಗಿ ಭಕ್ತಾದಿಗಳು ಸ್ವಲ್ಪ ಹಣ್ಣು ಹಂಪಲ ಇಲ್ಲ ಬಾಳೆಹಣ್ಣು ಏನಾದ್ರು ತಗೊಂಡು ಹೋಗೋದು ಅವರಿಗೆ ಕಾಣ್ತಂದ್ರೆ ಅದು ಬಿಡಲ್ಲ. ಸೊ ಕೇರ್ಫುಲ್ ಆಗಿರಿ. ಸೊ ಇದೇ ನೋಡಿ, ಇದು ತಾನೇ ನಿರ್ಮಾಣವಾಗಿರುವಂತ ಗುಹಾಲಯ ಮತ್ತ ಶಿವಲಿಂಗ.
ಈ ಗಜೇಂದ್ರಗಡ ಅಂತ ಹೆಸರು ಯಾಕೆ ಬಂತಪ್ಪ ಅಂದ್ರೆ ಶಿವನು ಗಜಾಸುರನನ್ನ ವಧಿಸಿದ ಈ ಸ್ಥಳಕ್ಕ ಈ ಸಿಟಿಗೆ ಗಜೇಂದ್ರಗಡ ಅಂತಾನು ಕರೀತಾರೆ ಅಂತ ಹೆಸರು ಬಂತು ಅಂತ ಹಿನ್ನೆಲೆ ನಾವು ಕೇಳ್ಬೋದು. ಸೊ ಇದೆಲ್ಲ ಈ ದೇವಾಲಯದ ವಿಶಿಷ್ಟ ಅಚ್ಚರಿಯ ಒಂದು ಗುಹಾಂತರ ದೇವಾಲಯ ಅಂತ ಹೇಳ್ಬೋದು. ಮತ್ತೆ ಇದನ್ನ ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧವಾಗಿದೆ ಇದು. ಸೊ ಕಾಶಿಗೆ ಹೋದ್ರೆ ಎಷ್ಟು ಪುಣ್ಯ ಸಿಗುತ್ತೋ ಇಲ್ಲಿಗೆ ಬಂದ್ರು ಕೂಡ ಅಷ್ಟೇ ಪುಣ್ಯವನ್ನ ಸಿಗುತ್ತೆ. ಅದಕ್ಕೋಸ್ಕರ ಇದು ದಕ್ಷಿಣ ಕಾಶಿ ಅಂತಾನು ಕರೀತಾರೆ ಇದನ್ನ. ಸೊ ಕಾಶಿ ವಿಶ್ವೇಶ್ವರ ಭಕ್ತರ ಒಂದು ಕೋರಿಕೆಯ ಮೇರೆಗೆ ಕಾಶಿ ವಿಶ್ವೇಶ್ವರ ಇಲ್ಲಿ ಉದ್ಭವ ಲಿಂಗವಾಗಿ ರೂಪವನ್ನ ತಾಳಿದಾನೆ ಅಂತಾನು ನಂಬ್ತಾರೆ ಜನ. ಕೆಳಗಿಂದ ಏನು ಸ್ಟೆಪ್ ಹತ್ಕೊಂಡು ಬಂದಿವಿ ಅದೆಲ್ಲ ಅಷ್ಟೊಂದು ಎತ್ತರ ಇರಲಿಲ್ಲ. ಸೊ ಇದು ಬಹಳ ಅಂದ್ರೆ ಬಹಳ ಎತ್ತರವಾಗಿದೆ ಈ ಸ್ಟೆಪ್. ತುಂಬಾ ಅಂದ್ರೆ ತುಂಬಾ ಕಷ್ಟ ಇದು. ವಯಸ್ಸಾದವರಿಗೆ ತುಂಬಾ ಅಂದ್ರೆ ತುಂಬಾ ಕಷ್ಟ. ಸ್ವಲ್ಪ ಕೇರ್ಫುಲ್ ಆಗಿ ಹತ್ತಬೇಕು ಇದನ್ನ. ಅಲ್ಲಿ ಒಂದು ಲಿಂಗ ಇದೆ, ಪ್ರತಿಷ್ಠಾಪನೆ ಕೂಡ ಮಾಡಿದ್ದಾರೆ ಅಲ್ಲಿ ಲಿಂಗ. ಅದನ್ನು ನಿಮಗೆ ತೋರಿಸ್ತೀನಿ. ಸೊ ಎಂಟ್ರೆನ್ಸ್ ನೋಡ್ರಿ ಯಾವ ತರದಂತ ದೇವಾಲಯವಿದೆ. ಸೊ ಒಳ್ಳೆ ಅದ್ಭುತವಾದಂತಹ ಶಿವ ಮತ್ತೆ ನ್ಯಾಚುರಲ್ ಗುಹಾಲಯ ಇದು. ಶಿವನ ಗುಹಾಲಯ ಉದ್ಭವ ಲಿಂಗ. ಸೊ ಇಲ್ಲಿ ನೋಡ್ಬೋದು ನಂದಿ ಮತ್ತೆ ಲಿಂಗ ಇದೆ. ಇಟ್ಟಿದ್ದಾರೆ. ನಾವು ಆಗಿನ ಕಾಲದ ಕೆತ್ತನೆಗಳನ್ನ ನೋಡ್ಬೋದು ನಾವು. ಶಿವಲಿಂಗ ಆಗಿರ್ಬೋದು, ಶಿವನ ವಿಗ್ರಹ ಆಗಿರ್ಬೋದು, ಬಂದ್ರೆ ತುಂಬಾ ನೋಡ್ಬೋದು. ಇಲ್ಲಿ ಕೂಡ ಇದು ಕೂಡ ಆಂಜನೇಯನ ಒಂದು ಗುಹೆ ದೇವಾಲಯ, ಚಿಕ್ಕದಾದಂತ ದೇವಾಲಯ ನೋಡ್ಬೋದು. ಅಲ್ಲಿ ಆಂಜನೇಯನ ಒಂದು ವಿಗ್ರಹ ಕೂಡ ಇದೆ. ಇದು ಏನೋ ಕಟ್ಟೆ ತರ ಮಾಡಿದ್ದಾರೆ, ಯಾರ್ದು ಸಮಾಧಿನೂ ಆಗಿರ್ಬೋದು. ನೋಡಿ ಆಂಜನೇಯನ ವಿಗ್ರಹ ಕೂಡ ಇದೆ. ಇಲ್ಲಿ ಒಂದು ಹಳೆಯದಾದಂತ ಗಣೇಶನ ವಿಗ್ರಹ ಕೂಡ ಇದೆ. ತುಂಬಾ ವರ್ಷಗಳ ಹಿಂದಿನ ವಿಗ್ರಹ ಇದು. ನೋಡಿದ್ರೆ ಗೊತ್ತಾಗುತ್ತೆ. ನೋಡಿ ಯಾವ ರೀತಿ ಆದಂತ ಕಲ್ಲಿನ ಮಧ್ಯದಲ್ಲೇ ರೀಸೆಂಟ್ ಆಗಿ ಕಟ್ಟಿದ್ದಾರೆ ಅದನ್ನ. ಸೊ ನೋಡಿ ಯಾವ ರೀತಿ ಆದಂತ ವ್ಯೂ ಕಾಣುತ್ತೆ ಇಲ್ಲಿಂದ. ಎಲ್ಲ ಸಿಟಿ ಎಲ್ಲ ಕಾಣುತ್ತೆ ಇಲ್ಲಿಂದ. ಒಳಗಡೆ ಹೋಗ್ಬೇಕಂದ್ರೆ ಒಂದು 10-15 ಸ್ಟೆಪ್ ಹತ್ತಿ ಮೇನ್ ಎಂಟ್ರೆನ್ಸ್ಗೆ ಟಿಕೆಟ್ ಕೊಡ್ಬೇಕು, 2 ರೂಪಾಯಿ. ಫಸ್ಟ್ದಾಗಿ ಬಂದ ತಕ್ಷಣ ನಮಗೆ ಸಿಗೋದು ವೀರಭದ್ರೇಶ್ವರ ದೇವಸ್ಥಾನ. ಸೊ ಅದರ ಪಕ್ಕದಲ್ಲೇ ಕಾಲಕಾಲೇಶ್ವರ ದೇವಸ್ಥಾನ ಇದೆ, ಒಳಗಡೆ ಹೋಗ್ಬೇಕು. ಸೊ ಫೈನಲಿ ವೀರಭದ್ರೇಶ್ವರ ದೇವಸ್ಥಾನ ದರ್ಶನ ಪಡೆದು ಅಲ್ಲಿ ಹೋಗೋಣ. ವೀರಭದ್ರೇಶ್ವರ ಮೂರ್ತಿ ಕೂಡ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇದು ಉದ್ಭವ ಮೂರ್ತಿ ಅಲ್ಲ, ಪೂಜೆ ಪುರಸ್ಕಾರ ಮಾಡಲಿಕ್ಕೋಸ್ಕರ ಇಟ್ಟಿದ್ದಾರೆ. ಸೊ ನೋಡ್ಬೋದು ನೀವು ಯಾವ ರೀತಿಯಾದಂತ ಒಂದು ಡಿಸೈನ್ ಮಾಡಿದ್ದಾರೆ ಗೋಪುರಕ್ಕೆ. ಸೊ ಫೈನಲ್ ಆಗಿ ಒಳಗಡೆ ಹೋಗೋಣ. ಗಂಟೆಗಳ ಶಬ್ದ ಅತಿ ಜಾಸ್ತಿ ಕಾಣ್ತಾ ಇದೆ. ಸೊ ನೋಡ್ಬೋದು ಇಲ್ಲಿ ಕಾಲಕಾಲೇಶ್ವರನ ಚಿತ್ರಣ ಕೂಡ ಮಾಡಿದ್ದಾರೆ ಇಲ್ಲಿ. ಸೊ ಅದೇ ಜಲ ನೋಡಿ ಒಳಗಡೆ ತುಂಬಾ ಅಂದ್ರೆ ತುಂಬಾ ಭಕ್ತಾದಿಗಳು ಬಂದಿದ್ದಾರೆ. ಇದು ಕಮ್ಮಿ ಸಂಖ್ಯೆ ಇದೆ, ಇನ್ನೂ ಜಾಸ್ತಿ ನಿಂದಿರ್ಲಿಕ್ಕೆ ಸತ ನಮಗೆ ಜಾಗ ಇರೋದಷ್ಟು ತುಂಬಿರ್ತಾರೆ. ಸೊ ಇದು ಇಲ್ಲಿನ ಭಕ್ತಾದಿಗಳ ಹರಕೆ. ಯಾರಿಗಾದ್ರೂ ಮಕ್ಕಳಿಲ್ಲ ಅಂದ್ರೆ ಇದರಲ್ಲಿ ಹರಕೆ ಕಟ್ತಾರೆ, ತೆಂಗಿನಕಾಯಿ ಕಟ್ಟಿ ಅವರ ಹರಕೆಯನ್ನ ಪೂರೈಸ್ಕೊಳ್ತಾರೆ. ಇವೆಲ್ಲ ಆಗಿನ ಕಾಲದಲ್ಲಿ ಕೆತ್ತನೆ ಆಗಿರುವಂತಹ ದೇವಾನುದೇವತೆಗಳೆಲ್ಲ. ಸೊ ಇಲ್ಲೊಂದು ಮಹಾಲಕ್ಷ್ಮಿಯ ಒಂದು ದೇವಿಯ ವಿಗ್ರಹ ಕೂಡ ಇದೆ. ಈ ಕಡೆ ಲಿಂಗನ ಕೆತ್ತನೆ ಮಾಡಿದ್ದಾರೆ. ಗುಹೆ ಒಳಗಡೆ ಒಂದು ಚಿಕ್ಕದಾದಂತಹ ಒಂದು ದೇವಸ್ಥಾನ ಇದೆ. ದಕ್ಷಿಣ ಕಾಶಿ ಮತ್ತೆ ಕಾಲಕಾಲೇಶ್ವರ ದೇವರು ಮತ್ತೆ ಕಾಶಿ ವಿಶ್ವೇಶ್ವರ ಉದ್ಭವ ಲಿಂಗ ನೋಡ್ಬೋದು. ಉದ್ಭವ ಲಿಂಗವನ್ನ ಕಾಶಿ ವಿಶ್ವೇಶ್ವರ ಶಿವ ಇಲ್ಲೇ ಉದ್ಭವವಾದಂತ ಜಾಗ. ಈಗ ಮಂಗಳಾರತಿ ಆಗ್ತಾ ಇದೆ. ಭಕ್ತಾದಿಗಳು ಕಡಿಮೆ ಸಂಖ್ಯೆಯಲ್ಲಿ ಇವತ್ತು ಬಂದಿದ್ದಾರೆ. ಪ್ರತಿ ದಿನಾನು ಇಲ್ಲಿಗೆ
ತುಂಬಾ ದೂರದಿಂದ ಭಕ್ತಾದಿಗಳು ಬರ್ತಾರೆ. ನೋಡ್ಬೋದು ನೀವು ಎಲ್ಲಾ ದೇವತೆಗಳಿಂದ ಮಂಗಳಾರತಿಯನ್ನ ಮಾಡ್ತಾ ಇದ್ದಾರೆ. ನೋಡ್ಬೋದು ಫೈನಲ್ ಆಗಿ ಕಾಲಕಾಲೇಶ್ವರ ದೇವರು ಉದ್ಭವ. ಇಲ್ಲಿ ಒಳಗಡೆ ಕೂಡ ಲಿಂಗವನ್ನ ನಾವು ನೋಡ್ಬೋದು. ಲಿಂಗ ಆಗಿರ್ಬೋದು, ಇದು ಕೂಡ ಸೀಕ್ರೆಟ್ ಕೊಳ ನೀರು ಇರುತ್ತೆ ಅಲ್ಲಿ. ಸೊ ಇದು ಲಿಂಗ ಆಗಿರ್ಬೋದು, ಇದೆಲ್ಲ ಆಗಿನ ಕಾಲದಲ್ಲಿ ಉದ್ಭವ ಲಿಂಗ ಇದೆಲ್ಲ. ಹೌದಾ, ಫೈನಲಿ ಹೊರಗೆ ಬಂದಿವಿ. ಹೊರಗೆ ಬಂದ ತಕ್ಷಣ ನಮಗೆ ಒಂದು ನಂಬಿಕೆ ಇರುವಂತ ಗಂಗಾಜಲ. ಸೊ ಆ ಗಂಗಾಜಲ ಪ್ರತಿ ವರ್ಷ 365 ದಿನಾನು ನೀರು ಬರ್ತಾನೆ ಇರುತ್ತಂತೆ. ಸೊ ಆ ನೀರನ್ನು ಕುಡಿದ್ರೆ ನಮ್ಮಲ್ಲಿರುವ ರೋಗ ರುಜಿನಗಳು ನಾಶವಾಗಿ ಹೋಗುತ್ತೆ ಅಂತ ಇಲ್ಲಿನ ಜನಗಳು ನಂಬ್ತಾರೆ. ಮತ್ತೆ ಬಾಟಲಿಗಳನ್ನ ಫಿಲ್ ಮಾಡ್ಕೊಂಡು ಹೋಗಿ ಮನೇಲಿಟ್ಟು ಪೂಜೆ ಮಾಡಿ ಬೇಕಾದಾಗ ಕುಡಿತಾರೆ. ಸೊ ಪವಿತ್ರವಾದಂತಹ ಗಂಗಾಜಲ. ಸೊ ನೋಡ್ಬೋದು ನೀವು, ಇಡೀ ಒಂದು ಗಿಡದ ಬೇರಿನ ರೂಪದಲ್ಲಿ ಬಂದು ಬೀಳುತ್ತೆ ಕೆಳಗಡೆ. ನೋಡ್ಬೋದು ನೀವು ಎಷ್ಟು ಎತ್ತರದಿಂದ ಇದೆ ಅಂತ. ಇದು ಆಲದ ಬೇರು. ಸೊ ಅಲ್ಲಿಂದ ಪ್ರತಿ 365 ದಿನಾನು ನೀರು ಬೀಳ್ತಾನೆ ಇರುತ್ತೆ ಕೆಳಗಡೆ. ಸೊ ಇದನ್ನ ಕುಡಿದ್ರೆ ಯಾವುದೇ ರೋಗ ಆಗಿರ್ಬೋದು, ರುಜಿನ ಆಗಿರ್ಬೋದು, ಸೊ ಮನಸ್ಸು ಕಲ್ಮಶವಾಗುತ್ತೆ, ಶುದ್ಧವಾಗುತ್ತೆ ಅಂತ ಇಲ್ಲಿನ ಲೋಕಲ್ಸ್ ನಂಬುವಂತಹ ಒಂದು ಪುರಾಣ ಹಿನ್ನೆಲೆಯ ನಂಬಿಕೆ ನೋಡಿ. ಶಾಲಾ ಮಕ್ಕಳನ್ನ ಕೂಡ ಇಲ್ಲಿ ಪ್ರವಾಸಕ್ಕೆ ಕರ್ಕೊಂಡು ಬಂದಿದ್ದಾರೆ. ನೋಡ್ಬೋದು ನೀವು ಇಡೀ ಗಜೇಂದ್ರಗಢದ ವ್ಯೂ. ಸೊ ಇದು ಎಂತ ದೊಡ್ಡದಾದಂತ ಕಲ್ಲು ಬಂಡೆ ಒಳಗಡೆ ನಿರ್ಮಾಣವಾಗಿರುವಂತ ಒಂದು ದೇವಾಲಯ. ಸೊ ನೋಡಿ, ಅದೇ ರಂಧ್ರದಿಂದ ನೀರು ಕೆಳಗಡೆ ಬೇರಿನ ಮೂಲಕವಾಗಿ ಬೀಳುತ್ತೆ. ಇಲ್ಲಿ ಲೋಕಸ್ ರೈತರು ನಂಬುವಂತ ಪ್ರಕಾರ ಇದು ನೀರು ಬರ್ತಾ ಇದ್ರೆ ಇಲ್ಲಿ ಆ ವರ್ಷ ಮಳೆ ಬೆಳೆ ಚೆನ್ನಾಗಿರುತ್ತೆ ಎಂಬುದು ಇಲ್ಲಿನ ಸಂಕೇತ. ಇವೆಲ್ಲ ಕಲ್ಲು, ನಾನು ನಿಮ್ಗೆ ಹೇಳ್ದೆ ಅಲ್ಲ, ಇವೆಲ್ಲ ಸ್ಟ್ರಕ್ಚರ್ಸ್ ಮಾಡಿರೋದು ಇದೇ ದೊಡ್ಡದಾದಂತ ಕಲ್ಲಿನಿಂದ. ಸೊ ನೋಡಬಹುದು ಬ್ಯೂಟಿಫುಲ್ ಆದ ನೇಚರ್ ಮಧ್ಯದಲ್ಲಿ ಇರುವಂತ ದೇವಾಲಯ. ಸೊ ಇಲ್ಲಿ ಬ್ರಹ್ಮ ದೇವರ ಕೂಡ ವಿಗ್ರಹ ಕೂಡ ಪ್ರತಿಷ್ಠಾಪನೆ ಮಾಡಿದ್ದಾರೆ ಲಿಂಗದ ರೂಪದಲ್ಲಿ. ಸೊ ಇಲ್ಲಿ ಕೂಡ ಒಂದು ಕೇವ್ ಇದೆ, ಗುಹೆ. ಸೊ ಈ ಗುಹೆದಲ್ಲಿ ಇಲ್ಲಿನ ಯೂಸ್ ಮಾಡಿದಂತ ಎಣ್ಣೆ ಡಬ್ಬಗಳನ್ನ ಕೂಡ ಸಂಗ್ರಹಣೆ ಮಾಡಿ ಹಾಕಿದ್ದಾರೆ. ಸೊ ಹಾಗೆ ಮುಂದ್ಗಡೆನೂ ಕೂಡ ತುಂಬಾ ಗುಹೆಗಳಿವೆ. ಸೊ ಇವೆಲ್ಲ ಕಲ್ಲುಗಳನ್ನ ಜೋಡಣೆ ಮಾಡಿ ಇಟ್ಟಿದಾರಲ್ಲ, ಇದೆಲ್ಲ ಈ ಭಕ್ತಾದಿಗಳು ನಂಬಿಕೆಯ ಪ್ರಕಾರ ಈ ಕಲ್ಲುಗಳನ್ನ ನಾವು ಜೋಡಣೆ ಮಾಡಿ ಇಟ್ಟಾಗ ಅವು ನಮ್ಮ ಮನಸ್ಸಲ್ಲಿ ಏನ್ ನಾವು ಕೋರಿಕೆಯನ್ನ ಬೇಡಿಕೊಂಡಿರ್ತೀವಿ ಅದನ್ನ ಅದು ನೆರವೇರುತ್ತೋ ಇಲ್ಲೋ ಅಂತ ಒಂದು ಪರೀಕ್ಷೆ ಮಾಡ್ಲಿಕ್ಕೆ, ಇಲ್ಲ ಒಂದು ನಂಬಿಕೆ ಆಗಿ ಕಟ್ತಾರೆ. ನಮ್ಮ ಮನೆಯಲ್ಲಿ ಅವ್ರವ್ರ ಮನಸ್ಸಲ್ಲಿ ಮನೆ ಕಟ್ಟಲಿಕ್ಕೆ ಆಗಿರ್ಬೋದು, ಇಲ್ಲ ಯಾವ್ದೇ ಪ್ರಾಬ್ಲಮ್ ಸಾಲ್ವ್ ಆಗ್ಲಿಕ್ಕೆ ಆಗಿರ್ಬೋದು, ಈ ರೀತಿಯಾದಂತ ಮನೆಗಳನ್ನ ಜೋಡಣೆ ಮಾಡಿರ್ತಾರೆ ಈ ಕಲ್ಲುಗಳನ್ನ. ಇದೆಲ್ಲ ಕಲ್ಲು ಕೆಂಪು ಕಲ್ಲು ಇದೆಲ್ಲ. ಸೊ ಈ ಫುಲ್ ದೊಡ್ಡ ಕಲ್ಲುಗಳ ಗುಹೆಗಳ ಮಧ್ಯೆ ಇಲ್ಲಿನ ಮಂಗ ಇಲ್ಲಿ ವಾಸವಾಗಿರುತ್ತವೆ ಈ ಇದರಲ್ಲಿ. ಸೊ ಈ ಕಂಬಗಳು ಏನ್ ನೋಡ್ತಾ ಇದ್ರೆ ಇದು ದೀಪವನ್ನ ಹಚ್ಚಿಡ್ಲಿಕ್ಕೆ. ಸೊ ಇಲ್ಲಿಂದ ಎಂಟ್ರೆನ್ಸ್, ಇಲ್ಲಿಂದ ಕೆಳಗಡೆ ಹೋಗ್ಲಿಕ್ಕೆ ಮಾಡಿದ್ದಾರೆ. ಸೊ ನೋಡಿ, ಒಂದು ಒಳ್ಳೆ ಅದ್ಭುತವಾದಂತ ವ್ಯೂ, ಹಾಗೆ ವಿಸ್ಮಯಕಾರಿ ದೇವಸ್ಥಾನ. ಸೊ ಹಿಂದೆಂದೂ ನೋಡಿರದ ಒಂದು ದೇವಾಲಯ ಈ ದೇವಾಲಯ. ಯುಗಾದಿ ಹಬ್ಬದ ದಿನದಂದು ಬೆಟ್ಟದ ಮೇಲಿಂದ ವಿಶೇಷ ರಂಧ್ರದಿಂದ ತಾನಾಗಿಯೇ ನೀರು ಹರಿದು ಬರುತ್ತದೆ. ಇದನ್ನ ಗಂಗಾಜಲ ಅಂತಾನೂ ಕರೀತಾರೆ. ಇದು ಆ ವರ್ಷ ಮಳೆ ಬೆಳೆ ಚೆನ್ನಾಗಿರಲಿದೆ ಎಂಬುದರ ಸಂಕೇತವೆಂದು ಸ್ಥಳೀಯ ರೈತರು ನಂಬುತ್ತಾರೆ. ಸೊ ಇದನ್ನ ಕುಡಿಯುತ್ತಾರೆ. ಅಮೃತ ಗಂಗಾಜಲ ಅಂತಾನೂ ಇದನ್ನ ಕರೀತಾರೆ. ಸೊ ಇದನ್ನೆಲ್ಲ ಕುಡಿದ್ರೆ ನಮ್ಮಲ್ಲಿರೋ ರೋಗ ರುಜಿನಗಳು ಕಡಿಮೆ ಆಗುತ್ತೆ.